ಕನ್ನಡ ಭಾಷೆ ಇತಿಹಾಸ ತಿಳಿಯದೆ ನಟ ಕಮಲ್ ಹಾಸನ್ ಕಿರಿಕ್. ಕ್ಷಮೆ ಕೇಳಲ್ಲ ಅಂದ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಕೆಂಡ. ಇನ್ನೆರಡು ದಿನಗಳಲ್ಲಿ ಕ್ಷಮೆ ಕೇಳದಿದ್ರೆ ಬಹಿಷ್ಕಾರ. ಸಿನಿಮಾ ಬ್ಯಾನ್ ಎಚ್ಚರಿಕೆ. ಕೋಮು ಗಲಭೆ ನಿಗ್ರಹಕ್ಕೆ ಸರ್ಕಾರದಿಂದ ಸ್ಪೆಷಲ್ ಟಾಸ್ಕ್ ಫೋರ್ಸ್. ಬಿಜೆಪಿಯವರದ್ದು ತೀವ್ರಗಾಮಿ ಮನಸ್ಥಿತಿ ಅಂದಿದ್ಯಾರು? ಅಬ್ದುಲ್ ರಹಿಮಾನ್ ಕೊಲೆಗೆ ಅಸಲಿ ಕಾರಣ ಏನ್ ಗೊತ್ತಾ? ಸಿಎಂ ಡಿಸಿಎಂ ಮಧ್ಯೆ ವರ್ಗಾವಣೆ ವಾರ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ಕೊಟ್ಟ ಹೇಳಿಕೆಗೆ ಕನ್ನಡಿಗರ ಆಕ್ರೋಶ ಜಾಸ್ತಿಯಾಗಿದೆ. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತೇಳಿ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಂಭಾಗ ಪ್ರೊಟೆಸ್ಟ್ ಮಾಡಿದ್ವು. 2 ದಿನಗಳ ಒಳಗಾಗಿ ಕ್ಷಮೆ ಕೇಳಲು ಡೆಡ್ಲೈನ್ ಅನ್ನು ಕೊಡಲಾಗಿದೆ. ಕೆರವೆ ಶಿವರಾಮೇಗೌಡ ಬಣ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಭಾವಚಿತ್ರವನ್ನು ಹರಿದು ಆಕ್ರೋಶ ಹೊರಹಾಕಿದ್ರು. ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ, ಕನ್ನಡಿಗರ ಕ್ಷಮೆಯಾಚನೆ ಮಾಡದೇ ಇದ್ರೆ ನಾವು ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಸಾರಾ ಗೋವಿಂದು ಎಚ್ಚರಿಕೆ ಕೊಟ್ಟರು. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಕೂಡ ಕಿಡಿಕಾರಿದ್ದಾರೆ. ಇನ್ನು ನಟ ಕಮಲ್ ಹಾಸನ್ ಚಲನಚಿತ್ರಗಳನ್ನ ಕರ್ನಾಟಕದಲ್ಲಿ ನಿರ್ಬಂಧಿಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಪತ್ರವನ್ನು ಬರೆದಿದ್ದಾರೆ. ಕಮಲ್ ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕರನೂ ಇಲ್ಲ, ಮರ್ಸಿನೂ ಇಲ್ಲ, ಬೇಕಾಗಿಲ್ಲ. ನಮ್ಮ ಭಾಷೆಗೆ ಅವರು ಆ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ ಮೇಲೆ ನಾವ್ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ. ಏನಾಗಿದೆ ಅಂದರೆ ಇವತ್ತಿನ ದಿನ ಅವ್ರು ಕ್ಷಮಾಪಣೆ ಕೇಳಲೇಬೇಕಂತೇಳಿ ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಕಮಲ್ ಹಾಸನ್ ಅವ್ರನ್ನ ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಅವ್ರು ಮಾತಾಡೋದು ತಪ್ಪಂತ ನಾವು ಹೇಳ್ತಾ ಇದ್ವಿ. ನೀವು ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. 1 or 2 ಡೇಸಲ್ಲಿ ಇದನ್ನು ತಿಳಿಕೊಡ್ತೀವಿ. ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಕ್ಕೆ ಹಿರಿಯ ನಟಿಯರಾದ ಜಯಮಾಲಾ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು ಅನ್ನುವಂತಹ ಮನವರಿಕೆ ಫಿಲ್ಮ್ ಚೇಂಬರ್ ಮಾಡಬೇಕು. ಭಾಷೆಯ ವಿಚಾರದಲ್ಲಿ ಯಾರೇ ಉದ್ದಾಟತನ ಮಾಡಿದ್ರೂ ನಾವು ಸುಮ್ಮನಿರಲ್ಲ. ತಮಿಳಿನಿಂದ ಕನ್ನಡ ಹುಟ್ಟಿಲ್ಲ ಅಂತ ಹೇಳಿ ಭಾಷಾ ತಜ್ಞರೇ ಹೇಳಿದ್ದಾರೆ. ಶಿವಣ್ಣ ಅನಾರೋಗ್ಯದಿಂದ ಕುಗ್ಗಿದ್ದಾರೆ, ಹಾಗಾಗಿ ಅವರಿಗೆ ಕಮಲ್ ಹಾಸನ್ ಹೇಳಿಕೆಯ ತೀವ್ರತೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಶಿವರಾಜ್ ಕುಮಾರ್ ಮೌನವನ್ನ ಜಯಮಾಲಾ ಸಮರ್ಥಿಸಿಕೊಂಡಿದ್ದಾರೆ. ಕಮಲ್ ಹಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು. ತಪ್ಪಾಗಿದೆ, ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನ ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಇದರದ ತೀವ್ರತೆ ಅದು ಅರ್ಥನೇ ಆಗಲಿಲ್ಲ. ಎದುರು ಕೂತಿದ್ರು ಅರ್ಥ ಆಗಿಲ್ಲ. ಕರಾವಳಿಯಲ್ಲಿ ಪ್ರತಿಕಾರದ ಕೊಲೆಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಪಡೆ ರಚಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗದಲ್ಲಿ ಹೆಚ್ಚು ಕೋಮು ಗಲಭೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರ ಗಂಭೀರ ಕ್ರಮಕ್ಕೆ ಮುಂದಾಗಿದೆ. ಕೋಮು ದ್ವೇಷ, ಗಲಭೆ, ವಿವಾದಾತ್ಮಕ ಪೋಸ್ಟ್ಗಳ ಹಂಚಿಕೆ, ಕೊಲೆಗಳ ನಿಗ್ರಹಕ್ಕೆ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಫೋರ್ಸ್ನಲ್ಲಿ ಡಿಐಜಿಯು ಇರಲಿದ್ದಾರೆ. ಅಲ್ಲದೆ ಆಂಟಿ ಕಮ್ಯುನಲ್ ಫೋರ್ಸ್ ರಚಿಸೋದಾಗಿಯೂ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಶಾಂತಿ ಸಭೆ ಮಾಡೋಕೆ ಸೂಚನೆ ಕೊಟ್ಟಿರೋದಾಗಿ ಪರಮೇಶ್ವರ್ ಹೇಳಿದ್ದಾರೆ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ, ಇಲ್ಲಿಗೆ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಚರ್ಚೆ ಮಾಡಿದೆ. ನಾನು ಹರಿಪ್ರಸಾದ್ಗೆ ನೀನು ಹೋಗಿದ್ದು ಬರ್ರಿ ಮಂಗಳೂರಿಗೆ. ಮಂಗಳೂರಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ. ಯಾವುದೇ ಮುಲಾಜಿಲ್ಲದೆ ಯಾರನ್ನೂ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ. ಆಂಟಿ ಕಮ್ಯುನಲ್ ಫೋರ್ಸನ್ನು ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ. ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಉಗ್ರ ವಾತಾವರಣ ಸೃಷ್ಟಿ ಮಾಡಲಾಗ್ತಿದೆ. ಭಯ, ಆತಂಕ ಸೃಷ್ಟಿ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಬ್ಬ ಅಮಾಯಕನನ್ನ ಹೊಡೆದು ಸಾಯಿಸಿದ್ದಾರೆ. ಇನ್ನೂ ಹೆಚ್ಚು ಜನರನ್ನ ಕೊಲ್ಲೋದಕ್ಕೆ ಆಲೋಚನೆ ಮಾಡಿದ್ರು. ಬಿಜೆಪಿಯವರದು ತೀವ್ರಗಾಮಿ ಮನಸ್ಥಿತಿ. ಮುಸಲ್ಮಾನರು ಅಂದ ತಕ್ಷಣ ಪಾಕಿಸ್ತಾನ ಅಂತ ಬಿಂಬಿಸಲಾಗ್ತಾ ಇದೆ. ಬಿಜೆಪಿಯವರು ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಿದ್ದಾರೆ. ಸರ್ಕಾರ ಇಂತಹ ಘಟನೆ ಹತ್ತಿಕ್ಕದೆ ಬಿಡಲ್ಲ ಅಂತ ದಿನೇಶ್ ಗುಂಡೂರಾವ್ ಆಕ್ರೋಶ ಹೊರಹಾಕಿದ್ರು. ಇನ್ನು ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಪೋಸ್ಟ್ಗಳಿಗೆ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆ ಅಶ್ರಫ್ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದು ಬಹಳ ಅತ್ಯಂತ ಒಂದು ಉಗ್ರವಾದಂತಹ ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಸನ್ನಿವೇಶ ಅಲ್ಲಿ ಆಗ್ತಾ ಇರುವಂತದ್ದು ಒಂದು ಆತಂಕ ಸೃಷ್ಟಿ ಮಾಡತಕ್ಕಂಥದ್ದು. ಸದ್ಯ ಅಲ್ಲಿ ಮೃತಿರೋದ್ರು. ಬಹುಶಃ ನಮ್ಗೆ ಇರುವಂತಹ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಜನರನ್ನ ಕೊಲ್ಲಬೇಕು ಅಂತ ಆಲೋಚನೆ ಕೂಡ ಮಾಡಿದ್ರು. ಬಿಜೆಪಿ ಅವ್ರದ್ದು ಈಗ ನೀವು ರವಿಕುಮಾರ್ ಯಾವ ತರ ಮಾತಾಡೋದು, ವಿಜಯ್ ಶಾ ಯಾವ ತರ ಮಾತಾಡೋದು, ಇದೆಲ್ಲ ಏನ್ ತೋರಿಸುತ್ತೆ ಹೇಳಿದ್ರೆ ಮುಸಲ್ಮಾನರು ಅಂತ ಹೇಳಿದ ತಕ್ಷಣ
ಅವರು ಒಂದು ರೀತಿ ಪಾಕಿಸ್ತಾನಿ. ನಮ್ಮ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿ ಘಟನೆ ನಡೀತಾ ಇದೆ. ಬೇಡದ ಹೇಳಿಕೆ ಕೊಡ್ತಾ ಇದ್ದಾರೆ ಪ್ರಮುಖರು, ಬಜರಂಗ ದಳದವರು ಮತ್ತು ಈ ರೀತಿ ನೀವು ಯಾಕೆ ಅವರನ್ನು ಕಡಿವಾಣ ಹಾಕ್ಲಿಕ್ಕೆ, ಅವರ ಮೇಲೆ ಯಾಕೆ ಬಂಧನ ಮಾಡಲಿಕ್ಕೆ ಆಗಲ್ಲ ಅಂತ ನಾವು ತುಂಬ ಕೂಗಣಿಗೆ. ಒಬ್ಬ ಅಮಾಯಕರನ್ನು ಯಾರು ಕೂಡ ಕೊಲ್ಲಬಾರ್ದು, ಯಾಕೆಂದರೆ ಅವರಿಗೆ ಇದು ವಿಷಯ ಗೊತ್ತಿಲ್ಲ. ಅವರು ದುಡಿದು ತಿನ್ನುವರು. ಎಷ್ಟು ನಿಮ್ಮ 144 ಸೆಕ್ಷನ್ ಇದ್ದರೂ ಕೂಡ ಕರ್ಫ್ಯೂ ಇದ್ದರೆ, ಯಾಕೆಂದರೆ ಒಂದು ದಿವಸಕ್ಕೂ ಕೆಲಸ ಮಾಡಿ ಅವರು ಮನೆ ಸಾಕಬೇಕಾಗ್ತದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ದಾಳಿ ವೇಳೆ ಗಾಯಗೊಂಡಿದ್ದ ಕಲಂದರ್ ಶಾಫಿ ನೀಡಿದ ಮಾಹಿತಿ ಆಧಾರದಲ್ಲಿ ತನಿಖೆ ನಡೀತಾ ಇದೆ. ಅಬ್ದುಲ್ ರಹಿಮಾನ್ ಮೇಲೆ 6 ಜನರ ತಂಡ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿತ್ತು. ಕೊಲ್ಟಾ ಮಜಲ್ನಲ್ಲಿ ಬಾರ್ನಲ್ಲಿ ಮದ್ಯ ಸೇವಿಸಿ ಬಂದಿದ್ದ ಕಿಡಿಗೇಡಿಗಳು ತಲವಾರ್ನಿಂದ ದಾಳಿ ನಡೆಸಿ ಎಸ್ಕೇಪ್ ಆಗಿದ್ರು. ಹಳೆ ದ್ವೇಷಕ್ಕೆ ಕೊಲೆ ಆಗಿರೋ ಶಂಕೆ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಅಬ್ದುಲ್ ರಹಿಮಾನ್ ಶವಯಾತ್ರೆ ವೇಳೆ ಯುವಕರು ದಾಂಧಲೆ ನಡೆಸಿರುವ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಶವಯಾತ್ರೆ ಮಾರ್ಗದುದ್ದಕ್ಕೂ ಯುವಕರು ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಿದ್ರು. ಬಂಟ್ವಾಳದ ತುಂಬೆ ಬಳಿ ಅಲ್ಯೂಮಿನಿಯಂ ಅಂಗಡಿ ಬಂದ್ ಮಾಡಿಸಿದ್ದ ಯುವಕರು ಕಾರ್ಮಿಕನ ಮೇಲೆ ಹಲ್ಲೆಗೆ ಮುಂದಾದ್ರು. ಈ ವೇಳೆ ಎಚ್ಚೆತ್ತ ಪೊಲೀಸರು ತಕ್ಷಣ ಸೈರನ್ ಹಾಕಿದ್ರಿಂದ ಸ್ಥಳದಿಂದ ಯುವಕರು ಕಾಲ್ಕಿದ್ರು. ಪೊಲೀಸರ ಸಮಯ ಪ್ರಜ್ಞೆಯಿಂದ ಸಂಭವ್ಯ ದಾಳಿ ತಪ್ಪಿತ್ತು. ಸಿಸಿಟಿವಿ ವಿಡಿಯೋ ಆಧರಿಸಿ ಕಿಡಿಗೇಡಿಗಳನ್ನು ಬಂಧಿಸುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಟ್ರಾನ್ಸ್ಫರ್ ವಾರ್ ಜೋರಾಗಿದೆ. ಜಲಸಂಪನ್ಮೂಲ ಇಲಾಖೆ ಇಂಜಿನಿಯರ್ಗಳ ವರ್ಗಾವಣೆ ವಿಚಾರಕ್ಕೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದ ಬಗ್ಗೆ ಡಿಸಿಎಂ ಡಿಕೆಶಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನನ್ನ ಇಲಾಖೆಯಲ್ಲಿ ನನ್ನ ಅನುಮತಿ ಇಲ್ಲದೆ ನನಗೆ ತಿಳಿಸದೆ ಯಾರನ್ನೂ ವರ್ಗಾವಣೆ ಮಾಡಬೇಡಿ ಎಂದಿದ್ದೇನೆ. ನೀರಾವರಿ ಕೆಲಸ ಮಾಡೋದಕ್ಕೆ ಯಾವ ಇಂಜಿನಿಯರ್ಗಳು ಬರಲ್ಲ. ವರ್ಗಾವಣೆ ಬಡ್ತಿ ಪಡೆದು ಬೇರೆ ಇಲಾಖೆಗೆ ಹೋಗ್ತಾರೆ. ಹೀಗಾಗಿ ವರ್ಗಾವಣೆ ಮಾಡಬೇಡಿ ಎಂದಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಇದೆಲ್ಲ ನೆಪ ಮಾತ್ರ. ಕ್ಲೈಮ್ಯಾಕ್ಸ್ಗೆ ಮುಂಚೆ ಇದೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ. ಆ ಕ್ಲೈಮ್ಯಾಕ್ಸ್ಗೆ ಬರ್ತಕ್ಕಂಥ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ BK ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ. ನೋಡ್ತಾರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಅಂತ ಹೇಳಿ. ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಇಲ್ಲಿ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಿಬಿಡಿ, ಯಾರನ್ನೂ ಪೋಸ್ಟ್ ಮಾಡಿಬಿಡಿ ಅಂತ ನಾನು ಹೇಳ್ತೀನಿ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ನಾನು ಯಾರನ್ನೂ ರಿಲೀವ್ ಮಾಡಿಬಿಡಿ, ನನಗೆ ತಿಳಿಸಿದೆ ಅಂತ ಹೇಳಿದ್ದೀನಿ. ಜಲಸಂಪನ್ಮೂಲ ಇಲಾಖೆಯ ವರ್ಗಾವಣೆಯಲ್ಲಿ ಹಸ್ತಕ್ಷೇಪದ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಸಿಎಸ್ಗೆ ಪತ್ರ ಬರೆದ ವಿಷಯಕ್ಕೂ ಪ್ರತಿಕ್ರಿಯಿಸಲು ಸಿಎಂ ನಿರಾಕರಿಸಿದ್ದಾರೆ. ಇನ್ನು ಸಿಎಂ ಪರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಬ್ಯಾಟ್ ಬೀಸಿದ್ದಾರೆ. ವರ್ಗಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ವಿವೇಚನಾಧಿಕಾರ ಇದೆ. ಯಾವ ಇಲಾಖೆಯಲ್ಲಿ ಯಾವ ಅಧಿಕಾರಿ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡುವ ಅಧಿಕಾರ ಸಿಎಂ ಡಿಸಿಎಂಗಿದೆ. ಅದನ್ನು ಹಸ್ತಕ್ಷೇಪ ಅಂತ ಯಾಕೆ ಅನ್ಕೊಬೇಕು ಅಂತ ಹೇಳಿ ಕಿಡಿಕಾರಿದ್ದಾರೆ. ಇನ್ನು ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ವರ್ಗಾವಣೆಗೆ ಸಹಿ ಹಾಕಲು ಸಿಎಂಗೆ ಅಧಿಕಾರ ಇದೆ. ಈ ಸರ್ಕಾರದ ಒಳಬೇಗುದಿ ಹೊರಗೆ ಬಂದಿದೆ ಅಂತ ಹೇಳಿ ಸಿಟಿ ರವಿ ಕುಟುಕಿದ್ದಾರೆ. ಈಗ ನಮ್ಮ ಇಲಾಖೆಯಲ್ಲಿ ಯಾವ ಅಧಿಕಾರಿಗಳು ಹಾಕಬೇಕು ಅಂತ ಮುಖ್ಯಮಂತ್ರಿಗೂ ಅಧಿಕಾರ ಇದೆ, ಉಪಮುಖ್ಯಮಂತ್ರಿಗಳಿಗೂ ಅಧಿಕಾರ ಇದೆ. ಅದರಲ್ಲಿ ಹಸ್ತಕ್ಷೇಪ ಅಂತ ಹೇಗೆ ಹೇಳ್ತೀರಾ? ಬಿಜೆಪಿಯ MLC ರವಿಕುಮಾರ್ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ. ಕಲಬುರಗಿ ಡಿಸಿ ಹಾಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಯ ಹಿನ್ನೆಲೆಯಲ್ಲಿ FIR ದಾಖಲಾಗಿತ್ತು. FIR ರದ್ದು ಕೋರಿ ರವಿಕುಮಾರ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಬಂಧಿಸದಂತೆ ನಿರ್ದೇಶಿಸಿ ವಿಚಾರಣೆಯನ್ನು ಜೂನ್ 19ಕ್ಕೆ ಮುಂದೂಡಿದೆ. ರವಿಕುಮಾರ್ ಕೊಟ್ಟಿರುವ ಹೇಳಿಕೆಗಳು ಅನಗತ್ಯ. ಭಾರತೀಯ ಸೇನೆಯ ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಅವರ ವಿರುದ್ಧ ಹೇಳಿಕೆಯನ್ನು ಗಮನಿಸಿದ್ದೀರಿ ಅಲ್ವಾ? ಸಚಿವರ ಹೇಳಿಕೆಗೆ ಮಧ್ಯಪ್ರವೇಶದ ಹೈಕೋರ್ಟ್ ಆದೇಶ ಮಾಡಿರೋದು ಗೊತ್ತಿದೆಯಾ ಅಂಥೇಳಿ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರವಿಕುಮಾರ್ ಕ್ಷಮೆಯಾಚನೆಯನ್ನ ಮಾಡ್ತಾರೆ ಅಂಥೇಳಿ ವಕೀಲರು ತಿಳಿಸಿದ್ದಾರೆ. ರವಿಕುಮಾರ್ ಕ್ಷಮೆಯಾಚನೆಯನ್ನ ಪ್ರಮಾಣ ಪತ್ರದ ಮೂಲಕ ಸಲ್ಲಿಸಲು ಕೋರ್ಟ್ ಸೂಚಿಸಿದೆ. ರವಿಕುಮಾರ್ ಬಂಧಿಸಿಲ್ಲ, ತನಿಖೆಗೆ ಸಹಕರಿಸಲಿ ಅಂಥೇಳಿ ಹೈಕೋರ್ಟ್ಗೆ SPP ಜಗದೀಶ್ ತಿಳಿಸಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಹುಬ್ಬಳ್ಳಿ ಗಲಭೆಯಲ್ಲಿ 43 ಜನರ ಕ್ರಿಮಿನಲ್ ಕೇಸನ್ನು ಹಿಂಪಡೆಯುವ ಸರ್ಕಾರದ ಕ್ರಮಕ್ಕೆ ಭಾರಿ ಹಿನ್ನಡೆಯಾಗಿದೆ. ಪ್ರಕರಣವನ್ನು ರದ್ದುಗೊಳಿಸಿದ ರಾಜ್ಯ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿದೆ. ಅಕ್ಟೋಬರ್ 15ರಂದು 2024ರಂದು ಸರ್ಕಾರ ಆದೇಶ ಹೊರಡಿಸಿತ್ತು. ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ PIL ಅನ್ನು ಸಲ್ಲಿಸಿದ್ರು. ಸಂಘಟನಾ ಹೋರಾಟಗಾರರು, ರಾಜಕಾರಣಿಗಳ ವಿರುದ್ಧ 43 ಕೇಸ್ ದಾಖಲಾಗಿದ್ವು. ಇನ್ನು ಹೈಕೋರ್ಟ್ ಕೊಟ್ಟಂತಹ ಆದೇಶದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಹಿರಿಯ ವಕೀಲ ಸಂಜೀವ್ ಪ್ರತಿಕ್ರಿಯೆ ಕೊಟ್ಟಿದ್ದು, ರೈತರು ಹೋರಾಟಗಾರರ ಮೇಲೆ ಹಾಕಿದ ಕೇಸನ್ನು ವಾಪಸ್ ಪಡೆಯಲು ಅವಕಾಶವಿದೆ. ಇದು ಕೇವಲ ಮುಸ್ಲಿಂ ಸಮುದಾಯದ ತುಷ್ಟೀಕರಣಕ್ಕಾಗಿ ಸರ್ಕಾರ ಮುಂದಾಗಿತ್ತು.
ಆದರೆ ಇದಕ್ಕೆ ನ್ಯಾಯಾಲಯ ಸರಿಯಾದ ಉತ್ತರ ಕೊಟ್ಟಿದೆ ಅಂತ ಹೇಳಿ ವಕೀಲ ಸಂಜೀವ್ ಅವರು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕಳೆದ 2 ವರ್ಷಗಳಿಂದ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ಕೊಳ್ತಾ ಬಂದಿದೆ. ಮೇಲ್ನೋಟಕ್ಕನ್ನ ಕಂಡು ಬಂದಿದೆ ಇದೊಂದು ಗಲಭೆ ಕೇಸು. ಇಲ್ಲಿರುವಂತಹ ಗುಂಡಾಗಳು, ರೌಡಿ ಶೀಟರ್ಸು ಹೋಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ. ಇಂತಹ ಪ್ರಕರಣ ಸರ್ಕಾರ ಈ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿತ್ತು. ಅದಕ್ಕೆಲ್ಲ ಪೂರಕ ದಾಖಲೆಗಳನ್ನ ನಾವು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ವಿ. ನಮಗೆ ಮೊದಲೇ ವಿಶ್ವಾಸ ಇತ್ತು, ನಾವು ಪ್ರಕರಣದಲ್ಲಿ ಗೆಲುವು ಆಗತ್ತೆ ಅಂತೇಳಿ ನಮಗೆ ವಿಶ್ವಾಸ ಇತ್ತು. ಬೆಂಗಳೂರಿನ ಅರಮನೆ ಮೈದಾನದ ಟಿಡಿಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಟಿಡಿಆರ್ ಬಳಕೆಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದ್ದು ಯಾರಿಗೂ ಮಾರಾಟ ಮಾಡುವಂತಿಲ್ಲ ಅಂತ ನಿರ್ದೇಶಿಸಿದೆ. ಜೊತೆಗೆ ಎಲ್ಲಾ ಪ್ರಕ್ರಿಯೆ ಆಗಸ್ಟ್ 18ರಿಂದ ಪ್ರಾರಂಭ ಆಗೋ ವಾರದಲ್ಲಿ ಅಂತಿಮ ವಿಚಾರಣೆಗೆ ಪಟ್ಟಿ ಮಾಡಲಾಗಿದೆ. ಸದ್ಯ ಆಗಸ್ಟ್ 18ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಅಲ್ಲದೆ ಟಿಡಿಆರ್ ಉಳಿಸಿಕೊಳ್ಳಬೇಕು, ಮುಂದಿನ ಆದೇಶದವರೆಗೂ ಟಿಡಿಆರ್ ಅನ್ನು ಬಳಸಬಾರದು ಅಥವಾ ಮಾರಾಟ ಮಾಡಬಾರದು ಅಂತ ನಿರ್ದೇಶನ ನೀಡಲಾಗಿದೆ. ರಾಜ್ಯ ಸರ್ಕಾರ ಸಲ್ಲಿಸಿರುವ ಪರಿಶೀಲನಾ ಅರ್ಜಿಯನ್ನು ಜುಲೈ 21ಕ್ಕೆ ಪೀಠದ ಮುಂದೆ ಪಟ್ಟಿ ಮಾಡಲಾಗ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ವಿಚಾರಣೆ ಮುಂದೂಡಿದೆ. ಇದು ನಮಗೆ ನ್ಯಾಯ ಸಿಕ್ಕಂತಾಗಿದೆ. ನಮ್ಮ ಕಾನೂನು ಹೋರಾಟ ಹಾಗೂ ವಾದ ಮುಂದುವರಿಸುವುದಾಗಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. 3 ಪೀಠ ಇವತ್ತು ತಮ್ಮ ತೀರ್ಪನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಏನು ಕಾನೂನಿನ ಹೋರಾಟ ಇತ್ತು, ನ್ಯಾಯಕ್ಕಾಗಿ ಹೋರಾಟ ಇತ್ತು, ಅದು ಒಂದು ಹೆಜ್ಜೆ ನಮಗೆ ನ್ಯಾಯ ಸಿಕ್ಕಾಗಿದೆ.